ಎಲ್ಲರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಮಾಡಬೇಕಾದ್ರೆ ಭಾಳ ಡೀಟೇಲ್ಸ್ ಆಗಿ ಹೇಳಿದ್ದೆ. ನಿಮಗೀಗ ಈಸಿಯಾಗಿ ಯಾವ ರೀತಿ ನೀವು ಓನ್ಲಿ ಮೆಜರ್ಮೆಂಟ್ ಎಷ್ಟು ತಗೋಬೇಕು ಅಂತ ಅಷ್ಟೇ ಇಲ್ಲಿ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಈಗ ನಾವು ಬ್ಲೌಸ್ ಮೆಜರ್ಮೆಂಟ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಮೊದಲು ಏನು ಮಾಡ್ತೀರಿ, ಈ ರೀತಿ ಬ್ಲೌಸ್ ಕೊಟ್ಟಾಗ ನೀವು ಮೊದಲು ಬ್ಲೌಸ್ ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಶೋಲ್ಡರ್ ಕಡೆಯಿಂದ ಇಲ್ಲಿ ಸೆಂಟ್ರಲ್ಲಿ ಡಾಟ್ ಇಟ್ಟಿರ್ತೀರಲ್ಲ ಬ್ಯಾಕ್ ಪಾರ್ಟಲ್ಲಿ, ಅಲ್ಲಿವರೆಗೂ ಮೆಜರ್ ಮಾಡಿ. ಇಲ್ಲಿಂದ ನೋಡಿ ಶೋಲ್ಡರ್ ಪಾಯಿಂಟ್ ಕಡೆಯಿಂದ ಇಲ್ಲಿವರೆಗೂ ಇದು ಲೆಂತ್ ಎಷ್ಟಿದೆ ಅಂತ ನೋಡಿ. ಇದು ನೋಡಿ 14 ಇಂಚ್ ಬ್ಲೌಸ್ ಲೆಂತ್ ಅನ್ನೋದು ಬರುತ್ತೆ. ಈ 14 ಇಂಚಿಗೆ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಗೆ ಒಂದು ಅರ್ಧ ಇಂಚು, ಕೆಳಗಡೆ ಫೋಲ್ಡಿಂಗು 1/4 ಇಂಚ್, ಅಲ್ಲಿಗೆ 3/4 ಇಂಚ್ ಆ್ಯಡ್ ಮಾಡಿ. ಇಲ್ಲ ಬಿಗಿನರ್ಸ್ 14 ಇಂಚ್ ಲೆಂತ್ ಇದೆ ಅಂದರೆ 1 ಇಂಚ್ ಆ್ಯಡ್ ಮಾಡಿಬಿಟ್ಟು 15 ಇಂಚ್ವರೆಗೂ ಇಲ್ಲಿ ಇಡಿ. ನೀವು ಬ್ಲೌಸ್ ಲೆಂತು ಕರೆಕ್ಟಾಗಿ ಬರುತ್ತೆ. ನೀವು ಸ್ವಲ್ಪ ಹೆಚ್ಚು ಕಡಿಮೆ ವೇರಿಯೇಷನ್ ಸ್ಟಿಚಿಂಗ್ ಮಾಡಿದಾಗ 15 ಇಂಚ್ ಅನ್ನೋದು ಬರುತ್ತೆ. ನಿಮ್ಮ ಲೆಂತ್ಗೆ 1 ಇಂಚ್ ಅನ್ನೋದು ಆ್ಯಡ್ ಮಾಡಿ. ಇದಾದಮೇಲೆ ನೀವು ಬ್ಯಾಕ್ ಪಾರ್ಟಲ್ಲಿ ನೆಕ್ ಲೆಂತು, ಬ್ಯಾಕ್ ಪಾರ್ಟ್ ಲೆಂತ್ ಆದಮೇಲೆ ನೆಕ್ ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕು. ನೆಕ್ ಲೆಂತಿಗೋಸ್ಕರ ಇಲ್ಲಿ ಮೇಲ್ಗಡೆಯಿಂದ ನೋಡಿ ಎಲ್ಲ 1/2 ಇಂಚು ಬಿಡಬೇಕಾಗುತ್ತೆ ನೀವು, ಇಲ್ಲ ಇಲ್ಲಿಂದನೇ ಮೆಜರ್ ಮಾಡಿ. ಇದು ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಿ, ಇದು 9.5 ಇಂಚಿದೆ. 9.5 ಇಂಚು ಅಂದರೆ ಮೇಲ್ಗಡೆ 1/2 ಇಂಚು ಅಲ್ಲ, ಇಲ್ಲಿ ಮೇಲ್ಗಡೆ 1/2 ಇಂಚಲ್ಲಿ 10 ಇಂಚ್ ನೆಕ್ ಲೆಂತ್ ಅನ್ನೋದು ಇಲ್ಲಿ ಬರುತ್ತೆ. 10 ಇಂಚ್ ನೆಕ್ ಲೆಂತ್ ಇರಬೇಕು. ಆ ರೀತಿ ಏನಾದರೂ ಮಾಡ್ಬೋದು. ಇಲ್ಲ ನಿಮಗೆ ಅದು ಮೆಜರ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಈ ಮಿಡಲ್ ಪಾಯಿಂಟಿಂದ ಈ ರೀತಿ ಹಿಡಿದ್ಬಿಟ್ಟು ನಿಮಗೆ ಕರೆಕ್ಟ್ ಬ್ಯಾಕ್ ಪಾರ್ಟಲ್ಲಿ ನೆಕ್ ಲೆಂತ್ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತದೆ. ಈ ಕ್ಲಾತಿಗೆ ನೀವು ಇಲ್ಲಿಂದ ಇಲ್ಲಿ ನೋಡಿ, ಇದು 4/4 ಇದೆ ಲೆಂತು. ಈ 4/4ಗೆ 1/4 ಇಂಚ್ ಆ್ಯಡ್ ಮಾಡಿ. ಯಾಕಂದರೆ ಇಲ್ಲಿ ನೀವು ಸ್ಟಿಚಿಂಗೋಸ್ಕರ ಮಾಡ್ತೀರಲ್ಲ, ಅದರಿಂದ ಇದು 4/4 ಇದ್ದರೆ ಇಲ್ಲಿ 4.5 ಇಂಚ್ವರೆಗೂ ಬರುತ್ತೆ. ಆ ರೀತಿ ನೀವು 1/4 ಇಂಚಷ್ಟು ಆ್ಯಡ್ ಮಾಡಿ. ಬ್ಯಾಕ್ ಪಾರ್ಟಲ್ಲಿ ಏನಾಯ್ತು, ಈಗ ಲೆಂತ್ ಆಯಿತು, ನೆಕ್ ಲೆಂತ್ ಆಯಿತು. ಇದಾದಮೇಲೆ ನೀವು ಬ್ಯಾಕ್ ಪಾರ್ಟಲ್ಲಿ ಮೆಜರ್ ಮಾಡಬೇಕಾಗಿರೋದು ಈ ವೆಸ್ಟ್ ಮೆಜರ್ಮೆಂಟು. ವೆಸ್ಟ್ ಮೆಜರ್ಮೆಂಟು ಅಂದರೆ ಈ ಫಿಟ್ಟಿಂಗ್ ಕಡೆಯಿಂದ ಈ ಫಿಟ್ಟಿಂಗ್ ಕಡೆವರೆಗೂ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಫಿಟ್ಟಿಂಗ್ ಇರುತ್ತಲ್ಲ, ಇಲ್ಲಿ ಫಿಟ್ ಮಾಡಿರ್ತಾರಲ್ಲ ಈ ಸ್ಟಿಚಿಂಗ್ ಕಡೆಯಿಂದ ಬ್ಯಾಕ್ ಪಾರ್ಟಲ್ಲಿ ಅಷ್ಟೇ ನೋಡಿ, ಅಲ್ಲಿಂದ ಈ ಫಿಟ್ಟಿಂಗ್ ಕಡೆವರೆಗೂ ಎಷ್ಟಿದೆ ಅಂತ ಮೆಜರ್ ಮಾಡಿ. ಕರೆಕ್ಟಾಗಿ ನೀವು ಟೇಪನ್ನು ಟೈಟಾಗಿ ಹಿಡ್ದಿರಿ, ಕ್ಲಾತನ್ನು ಟೈಟಾಗಿ ಹಿಡಿದು ಈ ರೀತಿ ನೋಡಿ, ನಿಮಗೆ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೋಡಿದಾಗ ಇದು 17 ಇಂಚಿದೆ, ಅಲ್ಲಿಗೆ ವೆಸ್ಟ್ ಮೆಜರ್ಮೆಂಟು 17 ಇಂಚು. ಈ 17 ಇಂಚನ್ನ 2 ಭಾಗ ಮಾಡಿ ನೀವು ಅಲ್ಲಿ ಕಟಿಂಗ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಕ್ಲಾತನ್ನು ಈ ರೀತಿ ಡಬಲ್ ಫೋಲ್ಡ್ ಅನ್ನೋದು ಹಾಕಿರ್ತೀವಿ, ಅದರಿಂದ ಇಲ್ಲಿ ಡಬಲ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಬ್ಯಾಕ್ ಪಾರ್ಟ್ ಏನು ಮಾಡಿದ್ರಿ, ಲೆಂತ್ ಆಯಿತು, ನೆಕ್ ಲೆಂತ್ ಆಯಿತು, ಅದೇ ರೀತಿ ವೆಸ್ಟ್ ಮೆಜರ್ಮೆಂಟ್. ಡಾಟ್ ಲೆಂತ್ ಬೇಕು ಅಂದರೆ ಇಲ್ಲಿಂದ ಇಲ್ಲಿ ಡಾಟ್ ಲೆಂತ್ ಅನ್ನೋದು ನೀವು ಮೆಜರ್ ಮಾಡ್ಬೋದು. ಓಕೆ, ಮಾಡ್ಬೋದು. ಇದಾದಮೇಲೆ ನೀವು ಬ್ಯಾಕ್ ಪಾರ್ಟಲ್ಲೇ ನೀವು ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಮಾಡಬೇಕಾಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಮಾಡಬೇಕು ಅಂದರೆ ಬ್ಲೌಸ್ ಈ ರೀತಿ ಕರೆಕ್ಟಾಗಿ ನೀವು ವೇರ್ ಮಾಡಿದಾಗ ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ಹಿಡಿದ್ಬಿಟ್ಟು, ಭಾಳ ಲೂಸು ಮಾಡಬೇಡಿ, ಅದೇ ರೀತಿ ಈ ರೀತಿ ಹಗ್ಲನೂ ಮಾಡಬೇಡಿ, ಭಾಳ ನಿಯರು ಮಾಡಬೇಡಿ. ಕರೆಕ್ಟ್ ನೀವು ವೇರ್ ಮಾಡಿದಾಗ ಬ್ಲೌಸ್ ಯಾವ ರೀತಿ ಬರುತ್ತೆ ಇದೇ ರೀತಿ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಮೆಜರ್ ಮಾಡಿ. ಇದು ನೋಡಿ 19 ಇಂಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್, ಅಂದರೆ ಇದು 38 ಇಂಚ್ ಅನ್ನೋದು ಬ್ಲೌಸ್ ಮೆಜರ್ಮೆಂಟ್ ಇದೆ. ಈ ರೀತಿ ನೀವು ಮೆಜರ್ ಮಾಡಬೇಕು ಚೆಸ್ಟ್ ಮೆಜರ್ಮೆಂಟ್. ಇಲ್ಲ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದಿಲ್ಲ ಅಂದರೆ ಏನು ಮಾಡ್ತೀರಿ, ಈ ವೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ ಈ ವೆಸ್ಟ್ ಮೆಜರ್ಮೆಂಟನ್ನ 2 ಭಾಗ ಮಾಡಿ ನೀವು ಮಾರ್ಕ್ ಮಾಡ್ತೀರಲ್ಲ, ಆ ಮಾರ್ಕಿಂಗ್ಗೆ 1 ಇಂಚ್ ಅನ್ನೋದು ನೀವು ಇಡ್ತೀರಿ. ಇಲ್ಲಿ ಡಾಟಿಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ತೀರಿ. ಈಗ ಎಕ್ಸಾಂಪಲು ಇದು 17.5 ಇದೆ ಅಂದರೆ ಇದು 17 ಇಂಚ್ ಇದೆ ಅಂದರೆ 17 ಇಂಚನ್ನ 2 ಭಾಗ ಮಾಡಿದಾಗ 8.5 ಬರುತ್ತೆ. ಈ 8.5ಗೆ 1 ಇಂಚ್ ಆ್ಯಡ್ ಮಾಡ್ತೀರಿ ಡಾಟಿಗೋಸ್ಕರ, ಅಲ್ಲಿಗೆ 9.5 ಇಂಚ್ ಬರುತ್ತೆ. ಈ 9.5 ಇಂಚನ್ನೇ ಸ್ಟ್ರೈಟಾಗಿಟ್ಟರೆ ನಿಮಗೆ ಕರೆಕ್ಟಾಗಿ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. 90% ಮೆಂಬರ್ಸ್ಗೆ ಕರೆಕ್ಟ್ ವೆಸ್ಟ್ ಮೆಜರ್ಮೆಂಟ್ಗೆ ಸ್ಟ್ರೈಟಾಗಿ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಇಲ್ಲ ನಿಮಗೆ ಒಂದು ಸ್ವಲ್ಪ ವೆಸ್ಟ್ಗಿಂತ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದೆ ಅಂದರೆ ಒಂದು ಅರ್ಧ ಇಂಚ್ ಅನ್ನೋದು ಎಕ್ಸ್ಟ್ರಾ ಇಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಚೆಸ್ಟ್ ಹತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟು ಇಲ್ಲ ಅರ್ಧ ಇಂಚ್ ಕಡಿಮೆ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಬರುತ್ತೆ. ಇದಿಷ್ಟು ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್. ಇದಾದಮೇಲೆ ಈಗ ನಾವು ಫ್ರಂಟ್ ಪಾರ್ಟ್ ಮೆಜರ್ ಮಾಡೋಣ. ಫ್ರಂಟ್ ಪಾರ್ಟಲ್ಲಿ ಏನಿಲ್ಲ, ನಮಗೆ ಬೇಕಿರೋದು ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತ್ ಒಂದಾದರೆ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಇಲ್ಲಿ ಬೇರೆ ಏನೂ ಬೇಕಿರೋದಿಲ್ಲ. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಇಲ್ಲಿಂದ ಈ ರೀತಿ ನೆಕ್ ಲೆಂತ್ ನೋಡಿ, ಕರೆಕ್ಟ್ ಸರ್ಕಲ್ ಬಂದಿರುತ್ತಲ್ಲ ಅಲ್ಲಿಗೆ ನೋಡಿ, ಇದು 6.5 ಇಂಚ್ ಬಂದಿದೆ. 6.5 ಇಂಚ್ಗೆ ಮೇಲ್ಗಡೆ ಒಂದು 1/2 ಇಂಚ್ ಆ್ಯಡ್ ಮಾಡಿದರೆ 7 ಇಂಚ್ ನೆಕ್ ಲೆಂತ್ ಅನ್ನೋದು ನೀವು ಇಡಬೇಕಾಗುತ್ತೆ. 7 ಇಂಚ್ ಇಟ್ಟಾಗ ಕರೆಕ್ಟಾಗಿ ನಿಮಗೆ ಇಲ್ಲಿ 6.5 ಇಂಚ್ ಬರುತ್ತೆ. ಈ ರೀತಿ ನೀವು ಇದಿಷ್ಟು ಮಾರ್ಕೊಂಡು ಇವಿಷ್ಟು ನೀವು ಮೆಜರ್ ಅನ್ನೋದು ಮಾಡಬೇಕಾಗುತ್ತೆ. ನೀವು ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ಇದು ಕರೆಕ್ಟಾಗಿ ಉಕ್ಸ್ಪಟ್ಟಿ ಲೆಂತ್ ಬೇಡ, ಇದಿಷ್ಟೇ ಬೇಕು ಅನ್ನೋಂದರೆ ಇದನ್ನು ಒಂದು ಸಲ ಮೆಜರ್ ಮಾಡಿ. ಅದೇ ರೀತಿ ಫ್ರಂಟ್ ಪಾರ್ಟ್ ಲೆಂತ್, ಇದು ಫ್ರಂಟ್ ಪಾರ್ಟ್ ಲೆಂತ್ ಇರುತ್ತಲ್ಲ, ಇಲ್ಲಿ ಡಾಟ್ ಎಲ್ಲಿವರೆಗೂ ಇಟ್ಟಿದ್ದಾರೆ ಈ ಡಾಟ್ ಪಾಯಿಂಟನ್ನು ಮೆಜರ್ ಮಾಡಿ ಡಾಟ್ ಲೆಂತನ್ನು ಮೆಜರ್ ಮಾಡಿಬಿಟ್ಟು ನೀವು ಇಡ್ಬೋದು. ಕಟಿಂಗ್ ಮಾಡಬೇಕಾದ್ರೆ ಆಲ್ರೆಡಿ ನಾನು ತೋರಿಸಿದ್ನಲ್ಲ ಆ ರೀತಿ ನೀವು ಇಲ್ಲಿ ಮಾಡ್ಬೋದು.
ಈಗ ಬ್ಯಾಕ್ ಪಾರ್ಟ್ ಲೆಂತ್ ಮಾಡಿದ್ವಿ, ಬ್ಲೌಸ್ ಲೆಂತು, ನೆಕ್ ಲೆಂತ್ ಆಯಿತು, ಬ್ಯಾಕ್ ಪಾರ್ಟಲ್ಲಿ ವೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಆಯಿತು, ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತ್ ಆಯಿತು. ಇದಾದಮೇಲೆ ಸ್ಲೀವ್ಸ್ ಲೆಂತು ಇಲ್ಲಿಂದ ಇಲ್ಲಿವರೆಗೂ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡಿ. ಇದು ನೋಡಿ 4 ಇಂಚ್ ಲೆಂತ್ ಇದೆ. 4 ಇಂಚ್ ಅಂದರೆ ನೀವು ಇಲ್ಲಿ 1 ಇಂಚ್ ಆ್ಯಡ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಶೋಲ್ಡರ್ 1/2 ಇಂಚು, ಇಲ್ಲಿ ನೀವು ಸ್ಟಿಚಿಂಗು ಒಂದು 1/2 ಇಂಚ್ ಹೆಚ್ಚು ಕಡಿಮೆ ಆ ರೀತಿ 3/4 ಇಂಚ್ ಬಿಟ್ಟರೆ ಕರೆಕ್ಟ್ ಆಗುತ್ತೆ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಸ್ಟಿಚಿಂಗ್ ಮಾಡೋದಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 1 ಇಂಚ್ ಬಿಡೋಕ್ಕೆ ಹೇಳ್ತಿದ್ದೀನಿ. ಇಲ್ಲಿ 4 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿ 5 ಇಂಚ್ ಸ್ಲೀವ್ಸ್ ಲೆಂತ್ ಅನ್ನೋದು ಇಟ್ಟರೆ ನಿಮಗೆ ಕರೆಕ್ಟ್ ಸ್ಲೀವ್ಸ್ ಲೆಂತ್ ಅನ್ನೋದು ಬರುತ್ತೆ. ಸ್ಲೀವ್ಸ್ ಲೆಂತ್ ಆದಮೇಲೆ ಈಗಿದಿರುತ್ತಲ್ಲ ಕೈ ಸುತ್ತಾಗುತ್ತೆ ಇಲ್ಲಿ, ಇದನ್ನು ಒಂದು ಸಲ ಮೆಜರ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಇದೆಷ್ಟಿದೆ ನೋಡಿ. ಇದು 6.5 ಇಂಚ್ ಬರುತ್ತೆ. ಸ್ಲೀವ್ಸ್ ನೋಡಿ 6.5 ಇಂಚ್ ಬರುತ್ತೆ. ಇದು 6.5 ಇಂಚು, ಇದು 4 ಇಂಚು ಕರೆಕ್ಟಾಗಿ ಆಯಿತು. ಇದಾದಮೇಲೆ ನೀವೀಗೇನು ಮಾಡಬೇಕು, ಇಲ್ಲಿ ನಿಮಗೆ ಸ್ಲೀವ್ಸ್ ಡೌನ್ ಎಷ್ಟು ತೆಗಿಬೇಕು ಅನ್ನೋ ಡೌಟ್ ಇರುತ್ತೆ. ಸ್ಲೀವ್ಸ್ ಲೆಂತ್ ಇರ್ತೀವಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸ್ಲೀವ್ಸ್ ಡೌನ್ ತೆಗೆಯೋದೇ ಅವರಿಗೆ ರಿಸ್ಕ್ ಆಗಿರೋದು. ಅದರಿಂದ ನೀವೇನು ಮಾಡ್ತೀರಿ, ಸ್ಲೀವ್ಸನ್ನೇ ಇಟ್ಟು ಕಟಿಂಗ್ ಮಾಡಿದರೆ ನಿಮಗೆ ಈಸಿಯಾಗಿ ಬರುತ್ತೆ. ಇಲ್ಲ ಅಂದರೆ ಇಲ್ಲಿ ಸ್ಲೀವ್ಸ್ ಲೆಂತ್ ಎಷ್ಟಿದೆ ನೋಡೋದಲ್ಲ, ಸೇಮ್ ಅದನ್ನೇ ಇಲ್ಲೂ ಮೆಜರ್ ಮಾಡಿ. ಇಲ್ಲಿ ಸ್ಲೀವ್ಸ್ ಲೆಂತ್ಗೆ 1/2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡೋದಲ್ಲ, ಸ್ಟಿಚಿಂಗ್ 1 ಇಂಚ್ ಆ್ಯಡ್ ಮಾಡೋದಲ್ಲ, ಸೇಮ್ ಇಲ್ಲಿ ಇದೆಷ್ಟಿದೆ ನೋಡಿ. ಇಲ್ಲಿ ನೋಡಿ 1.5 ಇಂಚ್ ಇದೆ. 1.5 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿ, ಅಲ್ಲಿಗೆ 2.5 ಇಂಚ್ ಬರುತ್ತೆ. ಅಲ್ಲಿಗೆ ಇಲ್ಲಿ 5 ಇಂಚ್ ಬಂದಾಗ ಇಲ್ಲಿ 3 ಇಂಚ್ ಅನ್ನೋದು ಡೌನ್ ಬರುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಮೆಜರನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಬರುತ್ತೆ. 1 ಇಂಚ್ ಆ್ಯಡ್ ಮಾಡಿದಾಗ ನೀವು ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ ಇಲ್ಲಿ 1.5 ಇಂಚಿಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಇಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಸ್ಲೀವ್ಸ್ ಡೌನ್ ತೆಗಿಬೇಕು ಅಂದರೆ ನಿಮಗೆ ಡೌಟ್ ಇದೆ, ಇಲ್ಲಿ ಸೈಡಲ್ಲಿ ಇರುತ್ತಲ್ಲ, ಇದನ್ನು ಮೆಜರ್ ಮಾಡಿಬಿಟ್ಟು ಇಟ್ಟು ನೀವು ಕಟಿಂಗ್ ಮಾಡಿ ಕರೆಕ್ಟಾಗಿ ನಿಮಗೆ ಸ್ಲೀವ್ಸ್ ಎಷ್ಟು ಲೆಂತ್ ಇದ್ದರೆ ಅಷ್ಟೇ ಬರುತ್ತೆ. ಇದಾದಮೇಲೆ ನಿಮಗೆ ಇನ್ನೂ ಒಂದು ಡೌಟ್ ಬರ್ಬೋದು, ಇಲ್ಲ ಹಾರ್ಮೋಲ್ ಸರ್ಕಲ್ ಕರೆಕ್ಟ್ ಬಂದಿದೆಯಾ ಇಲ್ಲ ಅಂತ ಒಂದು ಸಲ ಮೆಜರ್ ಮಾಡಿ. ಈ ಸರ್ಕಲನ್ನು ಈ ರೀತಿ ಹಿಡಿದು ಬ್ಲೌಸಲ್ಲಿ ಕಟಿಂಗ್ ಮಾಡಬೇಕಾದ್ರೆ ನೀವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತೀರಲ್ಲ, ಅದನ್ನು ನಿಮಗೆ ಕರೆಕ್ಟ್ ಬ್ಲೌಸ್ ಮೆಜರ್ಮೆಂಟ್ ಬಂದಿದೆಯಾ ಇಲ್ಲೋ ಅಂತ ನೋಡಬೇಕು ಅಂದರೆ ಇಲ್ಲಿ ಹಾರ್ಮೋಲ್ ಸರ್ಕಲನ್ನು ಈ ರೀತಿ ಕಂಕುಳು ಸುತ್ತಾಡ್ತನ ಮೆಜರ್ ಮಾಡಿಬಿಟ್ಟು ಕರೆಕ್ಟಾಗಿ ಇಟ್ಟರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇದು 8.5 ಬರುತ್ತೆ. ಈ ಮಾರ್ಕಿಂಗ್ ನೋಡಿದ್ರೆ ನಿಮಗೆ ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಎಷ್ಟು ಮಾರ್ಕಿಂಗ್ ಬಿಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದಾದಮೇಲೆ ಇದಿಷ್ಟು ಮೆಜರ್ಮೆಂಟ್ ಆದಮೇಲೆ ನಿಮಗೆ ಇನ್ನೂ ಬಿಗಿನರ್ಸ್ಗೆ ಏನಾಗುತ್ತೆ, ಶೋಲ್ಡರು ಆರ್ಮ್ ಡೌನ್ ಎಷ್ಟು ಇಡಬೇಕು ಅಂತ ಭಾಳ ಕನ್ಫ್ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಯಾವುದೇ ಸೈಜ್ ಮೆಜರ್ಮೆಂಟ್ ಕೊಟ್ಟರು ನೀವು 5.5 ಶೋಲ್ಡರು, ಆರ್ಮ್ ಡೌನ್ 5.5 ಈ ರೀತಿ ಇಟ್ಟೆ ಕಟಿಂಗು ಸ್ಟಿಚಿಂಗ್ ಮಾಡ್ತೀರಿ. ಈ ರೀತಿ ಮಾಡಿದಾಗ ಎಲ್ಲರಿಗೂ 5.5 ಅನ್ವಯ ಆಗಲ್ಲ. ಇಲ್ಲಿ ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ, ಅವರು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನಾವು ಶೋಲ್ಡರು ಆರ್ಮ್ ಡೌನ್ ಇಡಬೇಕಾಗುತ್ತೆ. ಅವ್ರ ಬ್ಲೌಸೇ ಕೊಟ್ಟಾಗ, ಯಾಕಂದ್ರೆ ಕೆಲವೊಬ್ಬರು ಬ್ಲೌಸು ನೀವು ದಪ್ಪ ಇದ್ದು ನೀವು ಇಲ್ಲಿ 5.5 ಇಟ್ಟಿದ್ದೀರಿ ಅಂದರೆ ಬ್ಲೌಸ್ ಏನಾಗುತ್ತೆ, ಇಲ್ಲಿ ವೇರ್ ಮಾಡ್ತೀವಲ್ಲ ನಾವು, ಈಗ ದಪ್ಪ ಇರ್ತಾರವರು, ನಾವು ಶೋಲ್ಡರ್ 5.5 ಇಡ್ತೀವಿ. ಇಟ್ಟಾಗ ನಿಮಗೆ ನೆಕ್ ಅನ್ನೋದು ಇಲ್ಲಿ ಟೈಟಾಗಿ ಕುಂತ್ಬಿಡುತ್ತೆ, ಕ್ಲಾತ್ ಅನ್ನೋದು ಈ ರೀತಿ ಬಂದುಬಿಡುತ್ತೆ ನೋಡಿ. ಈ ರೀತಿ ಸ್ವಲ್ಪ ಡೌನ್ ಬಂದುಬಿಡುತ್ತೆ. ಈ ರೀತಿ ಡೌನ್ ಬಂದಾಗ ಇಲ್ಲಿ ವೇರ್ ಮಾಡ್ತೀವಿ ನೋಡಿ, ಇಲ್ಲಿ ರಿಂಕಲ್ ಬಂದುಬಿಡುತ್ತೆ. ಇಲ್ಲಿ ಆರ್ಮ್ ಡೌನ್ ಟೈಟ್ ಫಿಟ್ ಆದಾಗೆಲ್ಲ ನಮಗೆ ಈ ರೀತಿ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಅದರಿಂದ ನೀವು ಅವ್ರ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ಶೋಲ್ಡರು ಆರ್ಮ್ ಡೌನ್ ಅನ್ನೋದು ಇಡಬೇಕಾಗುತ್ತೆ. ಅವ್ರು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟು ಇಲ್ಲ ನಮಗೆ ಕರೆಕ್ಟ್ ಇದೆ ಇದನ್ನೇ ಮಾಡಿ ಅನ್ನೋ ಆಗಿದ್ದರೆ ನೀವೇನು ಮಾಡ್ತೀರಿ, ಈ ಮೆಜರ್ಮೆಂಟ್ ಅಂತ ಅಂದ್ಬಿಡಿ. ಇಲ್ಲಿರುತ್ತಲ್ಲ ಸೈಡ್ ಫಿಟ್ಟಿಂಗ್ ಕಡೆ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಇಲ್ಲಿಂದ ಈ ರೀತಿ ಸೈಡ್ ಮೆಜರ್ಮೆಂಟ್ ಇಟ್ಬಿಟ್ಟು ಇಲ್ಲಿ ಕರೆಕ್ಟ್ ಸ್ಲೀವ್ಸ್ ಜಾಯಿಂಟ್ ಕಡೆ ಮಾರ್ಕ್ ಮಾಡಿ, ಇಲ್ಲಿಂದ ಒಂದು 1/2 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ. ಯಾಕಂದರೆ ಸ್ಟಿಚಿಂಗ್ ಆಗೋಷ್ಟೊತ್ತಿಗೆ ಈ ಪಾಯಿಂಟಿಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡಿದ್ರು ನಿಮಗೆ ಕರೆಕ್ಟಾಗಿ ಇಲ್ಲಿ ಇದಿಷ್ಟು ಈ ರೀತಿ ಮಾಡಿಬಿಟ್ಟು ಇಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ನಿಮಗೆ ಲೆಂತ್ ಬರುತ್ತೆ. ಅದೇ ರೀತಿ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿ ಬ್ಲೌಸ್ ಲೆಂತ್ ಇಟ್ಟಿರ್ತೀರಲ್ಲ, ಬ್ಲೌಸ್ ಲೆಂತಿಂದ ಈ ಮಾರ್ಕಿಂಗ್ ಕಡೆ ಎಷ್ಟಿದೆ ಅಂತ ಮೆಜರ್ ಮಾಡಿಬಿಟ್ರೆ ಅಷ್ಟನ್ನೇ ನೀವು ಇಲ್ಲಿ ಶೋಲ್ಡರ್ ಇಟ್ಟರೆ ಅಂದರೆ ನಿಮಗೆ ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಓಕೆ, ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಈಗ ನಾ ಹೇಳಿದ್ದು ಇದಿಷ್ಟೇ ಮೆಜರ್ಮೆಂಟು ನಿಮಗೆ ಬೇಕಿರೋದು. ನಂಬರ್ 1 ಬ್ಯಾಕ್ ಪಾರ್ಟ್ ಲೆಂತ್ ಬೇಕು ಬ್ಲೌಸಲ್ಲಿ, ಸೆಕೆಂಡ್ 1 ಬ್ಯಾಕ್ ಪಾರ್ಟಲ್ಲಿ ನೆಕ್ ಡೀಪ್ ಬೇಕು, ಥರ್ಡ್ 1 ವೆಸ್ಟ್ ಮೆಜರ್ಮೆಂಟ್ ಬೇಕು, ಫೋರ್ತ್ 1 ಚೆಸ್ಟ್ ಮೆಜರ್ಮೆಂಟ್ ಬೇಕು, ಫಿಫ್ತ್ 1 ಫ್ರಂಟ್ ಪಾರ್ಟಲ್ಲಿ ನೆಕ್ ಲೆಂತ್ ಬೇಕು, ಸಿಕ್ಸ್ತ್ 1 ಸ್ಲೀವ್ಸ್ ಲೆಂತ್, 7 ಸ್ಲೀವ್ಸ್ ಲೂಸು. ಇದಿಷ್ಟು ಇದ್ದರೆ ಕರೆಕ್ಟ್ ಆಗುತ್ತೆ. ನಿಮಗಿಲ್ಲ ಕರೆಕ್ಟಾಗಿ ನಮ್ಗೆ ಆರ್ಮ್ ಡೌನ್ ತೆಗಿಯೋಕ್ಕೆ ಬರೋಲ್ಲ ಅಂದರೆ ಇಲ್ಲಿ ಒಂದು ಸಲ ಮೆಜರ್ ಮಾಡಿ. ನಿಮಗೆ ಶೋಲ್ಡರು ಮತ್ತು ಆರ್ಮ್ ಹೋಲ್ ಡೌನ್ ನಿಮ್ಗೆ ಇಡೋದಕ್ಕೆ ಬರೋದಿಲ್ಲ ಅಂದರೆ ಈ ಮೆಜರ್ಮೆಂಟನ್ನು ಮಾಡಿಬಿಟ್ಟು ಇಟ್ಬಿಡಿ. ಆವಾಗ ನಿಮಗೆ ಬ್ಲೌಸ್ ಯಾವ ರೀತಿ ಇದ್ದರೆ ಅದೇ ರೀತಿಲಿ ಬರುತ್ತೆ. ಓಕೆ, ಇದಿಷ್ಟೇ ನೀವು ಮೆಜರ್ಮೆಂಟ್ ಅನ್ನೋದು ಬೇಕಿರೋದು ಬ್ಲೌಸಿಗೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.